ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸವಿರುಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರ ಫೇವ್ರೇಟ್ ಮಸಾಲೆ ಪುರಿನ ತಗೊಂಡು ಬಂದಿದ್ದೀನಿ. ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತುಂಬಾನೇ ಟೇಸ್ಟಿಯಾಗಿ ಮಸಾಲೆ ಪುರಿನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸುಮಾರು ಒಂದು 5 ಪ್ಲೇಟ್ಗೆ ಮಸಾಲೆ ಪುರಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಮೊದಲಿಗೆ ನಾನು ಒಂದೇ ಒಂದು ಆಲೂಗೆಡ್ಡೆನ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ಅಷ್ಟು ಓವರ್ ನೈಟ್ ನೆನೆಸಿಟ್ಕೊಂಡಿರೋ ಅಂಥ ಹಸಿರು ಬಟಾಣಿನ ಹಾಕ್ಕೊಂಡು 1 ಕಪ್ ಬಟಾಣಿಗೆ 2 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅಳತೆ. ಹಾಗೆ ಇದಕ್ಕೆ ಒಂದು ಬೇ ಲೀಫ್ ಹಾಕೊಂಡು ಒಂದು 6 ವಿಷಲ್ ಕೂಗಿಸ್ಕೊಂಡು ಬರೋಣ. ಬಟಾಣಿ ಮತ್ತು ಆಲೂಗೆಡ್ಡೆ ಎರಡೂ ಚೆನ್ನಾಗಿ ಬೇಯಬೇಕು. ಹಾಗೆ ನೋಡಿ, ಬಟಾಣಿ ಆಲೂಗೆಡ್ಡೆ ಎರಡೂ ತುಂಬಾ ಸ್ಮೂತಾಗಿ ಬೆಂದಿದೆ. ಇಷ್ಟು ಸ್ಮೂತಾಗಿ ಬೆಂದರೆ ಸಾಕಾಗತ್ತೆ. ಈಗ ನಾನು ಒಂದು 4 ಸ್ಪೂನ್ ಅಷ್ಟು ಬಟಾಣಿನ ಸಪ್ರೇಟ್ ತೆಗೆದಿಟ್ಕೊಳ್ತಿದ್ದೀನಿ. ಹಾಗೆಯೇ ಇನ್ನು ಮಿಕ್ಕಿರೋ ಬಟಾಣಿ ಮತ್ತು ಆಲೂಗೆಡ್ಡೆನ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ತರ್ತರಿಯಾಗಿ ಮ್ಯಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಟೊಮೆಟೊ ಹಾಗೆ 1 ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಹೆಚ್ಚಿಟ್ಕೊಂಡು ಬಂದಿದ್ದೀನಿ. ಹಾಗೆಯೇ 1 ಚಕ್ಕೆ, ಒಂದು 4 ಲವಂಗ, ಒಂದು 3 ಏಲಕ್ಕಿ, 1 ಸ್ಟಾರ್ ಫ್ಲವರ್, 4 ಕಾಳು ಮೆಣಸು, ಒಂದು 3 ಪೀಸ್ ಶುಂಠಿ, ಒಂದು 3ರಿಂದ 4 ಬೆಳ್ಳುಳ್ಳಿ ಹೆಸಲನ್ನ ಹಾಕೊಂಡಿದ್ದೀನಿ. ಹಾಗೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ, ಹಾಗಾಗಿ 2 ಹಾಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆ ಐಟಮ್ ಏನೇನು ತೆಗೆದಿಟ್ಕೊಂಡಿದ್ವಿ ಅದೆಲ್ಲದು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ಕಾಳು ಮೆಣಸು, ಮೆಣಸಿನ್ಕಾಯಿ ಹಾಗೆ ಚಿಲ್ಲಿ ಪೌಡರ್ ಸೇರಿಸ್ಕೋತೀವಿ. ಹಾಗಾಗಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ. ಈಗ ಇದು ಸ್ವಲ್ಪ ಬಾಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗೋ ತನಕ ಬಾಡಿಸ್ಕೋಬೇಕಾಗತ್ತೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದ್ದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡೋಣ. ಈಗ ಇದು ಚೆನ್ನಾಗಿ ಆರಿದೆ. ಈಗ ಇದಕ್ಕೆ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಯಾವುದು ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ. ಇದು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀವಿ. ಈಗ ಇನ್ನೊಂದು 2 ಸ್ಪೂನಷ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಂಡು ಇನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾರ್ ತೊಳೆದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೇಡಿ, ಏಕೆಂದರೆ ಬಟಾಣಿ ಆಲೂಗೆಡ್ಡೆ ಬೇಯಿಸಿದ ನೀರು ಕೂಡ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೊಂದು 2 ಕುದಿ ಬಂದಿದ್ದಾದ ತಕ್ಷಣ ಬಟಾಣಿ ಆಲೂಗೆಡ್ಡೆ ನೀರು ಸಮೇತನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತೀರಾ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಆಲೂಗೆಡ್ಡೆ ಇರೋದ್ರಿಂದ ಬೇಗನೆ ಗಟ್ಟಿ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 3/4 ಸ್ಪೂನಷ್ಟು ಉಪ್ಪು. ಈಗಿದ್ದು ಒಂದು 5ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ನಾವು ಯಾವುದು ಫುಡ್ ಕಲರ್ ಆ್ಯಡ್ ಮಾಡ್ತೇನೆ, ಇಷ್ಟು ಒಳ್ಳೆ ಕಲರ್ ಬಂದಿದೆ ಇದಕ್ಕೆ. ಈಗಿದು ಸ್ವಲ್ಪ ಹೊತ್ತು ಕುದ್ದಿದ್ದಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ಸ್ವೀಟ್ ಏನು ಮಾಡ್ಕೊಳ್ತಿಲ್ಲ, ಹಾಗಾಗಿ ಇದಕ್ಕೇ ಒಂದು 2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟವ್ ಆರಿಸಿದ್ದಾದಮೇಲೆ ಶುಗರ್ ಆ್ಯಡ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಪೂರಿಗಳನ್ನ ಕರೆದಿಟ್ಕೊಳ್ತಾ ಇದ್ದೀನಿ. ರೆಡಿಮೇಡ್ ಪಾಪಡ್ ತಂದಿದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಒಂದು 5 ಪ್ಲೇಟ್ಗಾಗೋಷ್ಟು ಪೂರಿಗಳನ್ನ ಕರೆದು ರೆಡಿ ಮಾಡಿಟ್ಕೊಳ್ಳೋಣ. 1 ಪ್ಲೇಟಿಗೆ ಒಂದು 5 ಪೂರಿ ಆದರೆ ಸಾಕಾಗತ್ತೆ. ಈಗ ಪೂರಿ ರೆಡಿ ಆಗಿದೆ. ಹಾಗೆಯೇ ಮೇಲೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಗೆ ಆವಾಗಲೇ ತೆಗೆದಿಟ್ಕೊಂಡಿರೋವಂಥ ಬಟಾಣಿ ಹಾಗೆ ಸ್ವಲ್ಪ ಟೊಮೆಟೊ ಹಾಗೆ ಸ್ವಲ್ಪ ಖಾರ ಸೇವ್ ರೆಡಿ ಮಾಡಿಟ್ಕೊಂಡಿದೆ. ಹಾಗೆಯೇ ಮಸಾಲೆ ಕೂಡ ಬಿಸಿಯಾಗಿ ರೆಡಿಯಾಗಿದೆ. ನೀವು ಯಾವಾಗ ಮಸಾಲೆ ಪುರಿ ಮಾಡ್ಕೊಳ್ಬೇಕಾದ್ರೂ ಬಿಸಿನೇ ಇರಬೇಕು ಮಸಾಲೆ. ಈಗ ಒಂದು ಪ್ಲೇಟ್ಗೆ 5 ಪೂರಿನ ಈ ಥರ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಪೂರಿ ಎಲ್ಲ ನೆನೆಯೋಷ್ಟು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2 ಸೌಟಷ್ಟು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ
1 ಸ್ಪೂನಷ್ಟು ಬೇಯಿಸಿರೋ ಬಟಾಣಿ ಹಾಕ್ಕೊಳ್ಳೋಣ. ಈಗ 1 ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಟೊಮೆಟೊ, ಒಂದು ಅರ್ಧ ಸ್ಪೂನಷ್ಟು ಕ್ಯಾರೆಟ್ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು 2 ಸ್ಪೂನಷ್ಟು ಖಾರದ ಸೇವು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಹಾಗೆ ಟೇಸ್ಟಿಯಾಗಿರೋವಂಥ ಮಸಾಲೆ ಪುರಿ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ. ಎಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.